ಮಾಡಿದ್ದುಪಕಾರಗಳ ನೋಡದೆ ಮದಾಂಧತೆಯೊಡ್ಗೂಡಿ ಮೆರೆಯುತ್ತಲಿರುವ ಮಾಡಿದ್ದುಪಕಾರಗಳ ನೋಡದೆ ಮದಾಂಧತೆಯೊಡ್ಗೂಡಿ ಮೆರೆಯುತ್ತಲಿರುವ ನನ್ನ ನಂಬರದಲ್ಲಿ ಸುಳ್ಳವ ನನ್ನ ನಂಬರದಲ್ಲಿ ಪರಿ ವಿಧದಲ್ಲಿ ಶಿಕ್ಷಿಸಿ ಹೋಗುವೆ ನಾಂಜವದಳ ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾ ಚಂಡ ಕಿರಣಾತ್ಮಜನ್ನ ಕಂಡು ನಿಜವನ್ನು ತಿಳಿದುಕೊಂಡು ತನವನ್ನು ಬಿಡಿಸಿ ಚಂಡ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದುಕೊಂಡು ತನವನ್ನು ಬಿಡಿಸಿ ಚಂಡಗೋ ದಂಡ ಖಂಡ್ರಿಸಿ ಚಂಡಗೋ ದಂಡ ಖಂಡ್ರಿಸಿ ಖಂಡಿಪನವನಲ್ಲಿ ಗೌರವ ಹೋಗುವೆ ನಾಂಜವದಳ ಈಗಲೇ ಸುಗ್ರೀವನಡಿಗೆ ಹೋಗುವೆ ನಾ ಸುಡುವೆ ಕಿಷ್ಕಿಂದೇನು ನಾ ಸುಡುವೆ ಕಿಷ್ಕಿಂದೇನು ನಾ ಫಡ ಫಡ ಕಪಿ ಕುಲವ ಕಡಿದು ಪಡೆಯೊಳಗಿಡುವೆ ಕೆಡುಗ ಸುಗ್ರೀವ ಹದಮನ ಕೆಡುಗ ಸುಗ್ರೀವ ಹದಮನ ಪಡಸಿಳಿದು ಕೋಪಾಗ್ನಿಗೆ ಆಹುತಿಯಂ ಕೊಡುವೆ ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚತುರು ಹೋಗಿದ ಕಬ್ಬುಗಳೆಲ್ಲವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು ಸ್ವಾಮಿ, ಕ್ಷಮಿಸಬೇಕು. ಏನು ಕ್ಷಮಿಸಬೇಕೆ? ಮಾಡಿದ ಉಪಕಾರಗಳನ್ನು ಮರೆತು ನಿಮ್ಮ ಸುಗ್ರೀವಾಜ್ಞನು ಏನು ರಾಣಿವಾಸರಲ್ಲಿ ಸುಖಲೋಲಾಪ್ತರಾಗಿರುವನೋ? ಎಲ್ಲೋ ಅಂಗದನೆ, ನಿಮ್ಮ ಚಿಕ್ಕಪ್ಪನಿಗೆ ಈ ರೀತಿ ಹೇಳಿ ಕರೆದುಕೊಂಡು ಬಾ.
ರಾಮನ ಬಾಣಕ್ಕೆ ವಾಲಿ ಒಬ್ಬನೇ ಯಮಪಟ್ಟಣವನ್ನು ಸೇರಿದನು. ಇವಾಗ ಈ ಲಕ್ಷ್ಮಣನ ಕೋಪಕ್ಕೆ ನಿಮ್ಮ ಪಟ್ಟಣವನ್ನು ಸುಟ್ಟು ಸೂರೆ ಮಾಡುವನು ಎಂದು ಹೇಳಿ ಈಗಲೇ ಕರೆತಂದರೆ ಸಮ, ಇಲ್ಲವಾದರೆ ನಿಮ್ಮ ಪಟ್ಟಣವನ್ನು ಈಗಲೇ ಸುಟ್ಟು ಸೂರೆ ಮಾಡಿಬಿಡುವನು. ಪ್ರಭು, ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಮಳೆಗಾಲವಾದ್ದರಿಂದ ಅಲ್ಲದರಿತಕ್ಕ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು ಪ್ರಭು. ಸುಗ್ರೀವ ರಾಜ, ಶ್ರೀರಾಮಚಂದ್ರನ ಪತ್ನಿ ವಿವಾಹದಿಂದ ಅವನನ್ನು ಸಮಾಧಾನ ಪಡಿಸಲು ನನ್ನಿಂದಾಗದು. ನಡೆಯಿರಿ, ಎಲ್ಲರೂ ಸೇರಿ ರಾಮ ಸನ್ನಿಧಿಗೆ ಹೋಗೋಣ. ಆಗಲಿ ಪ್ರಭು, ಯಾರ ಹಿಂಸೆ ತಡ್ಕೊಳ್ಳೋನು. ಕಮಲಮುಖಿ ಸೀತಾ, ವೈದೇಹಿ ಎಲ್ಲಿ ಮರೆಯಾದೆ ಸೀತಾ? ಸೀತಾ, ಚಾರಕಿ जानकी प्राण सखी जानकी सीता जानकी प्राण सखी अगली दया कमल सीता, वैदेही मनोहरे सीता, पंचवटी तट पुण्यरूपी गोदानंदिनी हंसगामिनी सीता, वैदेही ಎಲ್ಲಿರುವೆ ಮನೋಹರಿ? ಪಂಚವಟಿ ತಟ ಪುಣ್ಯರೂಪಿ ಗೋದಾನಂದಿನಿ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ, ವೈದೇಹಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಹೃದಯೋಲ್ಲಾಸಿ ಸೀತಾ, ಅಯೋಧ್ಯಾ ಜನಮನ ಹೃದಯೋಲ್ಲಾಸಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖೆ ಜಾನಕಿ ವೈದೇಹಿ ಮನೋಹರೆ, ಒಂದು ಮಾತನ್ನಾಡದು ಆಡಬಾರದು. ನೀನಿಲ್ಲದೆನ್ನಯ ಬಾಳಿದು ವಿಫಲ ಸೀತಾ, ನೀನಿಲ್ಲದೆನ್ನಯ ಬಾಳಿದು ವಿಫಲ, ನೀನಿಲ್ಲದೆನ್ನ
ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಸೀತಾ ಮನೋಹರೇ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲ ಸದಳ ಸೀತಾ ವಿರಹ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ತನುವ ದಹಿಸುತ್ತಿದೆ ಚಿರಂತ ಚಿತಾನಲ ತನುವ ದಹಿಸುತ್ತಿದೆ ಚಿರಂತ ಚಿತಾನಲ ಕಾಣಸಕ್ಕೆ ಅಗಲಿದೆಯಾ ಕಮಲಮುಖೆ ಜಾನಕಿ ಸೀತಾ 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 ಜಾನಕಿ ಮನೋಹರೆ ಇದೇನಿದು ಸುಗ್ರೀವರಾಜನನ್ನು ಎಚ್ಚರಿಸಲು ಹೋದ ನನ್ನ ಸಹೋದರ ಲಕ್ಷ್ಮಣನಿನ್ನೂ ಬಾರಲೇ ಇಲ್ಲವನು ಆತನು ಮೊದಲೇ ಕೋಪಿಸಿದರು ಅಲ್ಲಿ ಏನು ಅನಾಹುತವನ್ನು ಮಾಡಿರುವನು ಕಾಣೆನಲ್ಲ ಅಣ್ಣ ನಿನ್ನ ಆಜ್ಞೆಯಂತೆ ಸುಗ್ರೀವರಾಜನೊಡನೆ ಅವನ ಕಪಿಕುಲವನ್ನೆಲ್ಲನ್ನು ಕರೆದುಕೊಂಡು ಬಂದಿರುವನು ಒಪ್ಪಿಸಬೇಕು ಅಣ್ಣ. ಆಗಲಿ ಶಾಂತರಾದ ಸಹೋದರ. ಮನ್ನಿಸೈ ಮಹಾನುಭಾವ ಮನ್ನುತ ಶರಣಾಗರ ಮನ್ನಿಸೈ ಮಹಾನುಭಾವ ಮನ್ನುತ ಶರಣಾಗರ ಚಂಡಕೋಪದಿಂತು ನೀನು ಒಂದು ಮುಗುಳ್ವರೈದರೆ
ನನ್ನ ಪ್ರಾಣ ಉಳಿಸಿ ಪೊರೆಯೋ ಮನವೇಂದ್ರ ನಿಮ್ಮಳುವುದ ಸಿನತೆಯನು ತೋರ್ಪರೆ ಮನವೇಂದ್ರ ನಿಮ್ಮಳುವುದ ಸಿನತೆಯನು ತೋರ್ಪರೆ ಮನ್ನಿಸಿ ಮಹಾನುಭಾವ ಅಂಗದ ಕುಮಾರ, ನಿನಗೆ ಮಂಗಳವಾಗಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇತ್ತಲೇ ಬರುತ್ತಿರುವರು. ಪ್ರಭು, ಸುಗ್ರೀವರಾಜ, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಆಗಲಿ. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹಲವು ಮಂದಿ ಕಪಿವೀರರನ್ನು ಕಳಿಸಿರುವೆನು ಪ್ರಭು. ದಕ್ಷಿಣ ದಿಕ್ಕಿಗಾಗಿ ಆಂಜನೇಯ, ಜಾಂಬುವಾದಿ ಎಲ್ಲರೂ ಬರುತ್ತಿರುವರು. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಆಗಬಹುದು. ಆ ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನನ್ನು ಬರಮಾಡಿ. ಅದೋ ಪ್ರಭು, ಇತ್ತಲೇ ಬರುತ್ತಿರುವನು. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ. ಪ್ರಭು, ನಮಸ್ಕರಿಸುವೆನು ಸ್ವಾಮಿ. ಮನುಜಾವತಾರ ವಿನುತ ಮರಾಮ, ಮನುಜಾವತಾರ ವಿನುತ ಮರಾಮ, ಮನುಜಾವತಾರ ವಿನುತ ಮರಾಮ, ಮನುಜಾವತಾರ ವಿನುತ ಮರಾಮ, ಮನುಜಾವತಾರ ವಿನುತ ಮರಾಮ. ಮನುಜಾವತಾರ ವಿನುತ ಮರಾಮ, ಮನುಜಾವತಾರ ವಿನುತ ಮರಾಮ. ಪ್ರಭು, ಮನುಜಾವತಾರ ವಿನುತ ಮರಾಮ, ಅನಘರಾಗವ ಅವನಿದವ, ಅನಘರಾಗವ ಅವನಿದವ, ಅಭಿವದಯ ಮೇ ರಘೋತ್ತಮ, ಶುಭದಿ 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 ಅಭಿವದಯ ಮೇ ರಘೋತ್ತಮ. ಯೋಗಶೀಲ ಮುನಿಯಾಗ ಪಾಲಗನ ಯೋಗಶೀಲ, ಮುನಿಯಾಗ ಪಾಲಗನ ಯೋಗ ಶೀಲ, ಮುನಿಯಾಗ ಪಾಲಗನ ಯೋಗ ಶೀಲ, ಮುನಿಯಾಗ
ಅಘಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ ಘನ ಯೋಗ ಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಪ್ರಭು ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ ಘನ ಯೋಗ ಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲಗನ ಯೋಗಶೀಲ ಮುನಿಯಾಗ ಪಾಲಗನ ಯೋಗ ಶೀಲ ಮುನಿಯಾಗ ಪಾಲಗನ ಯೋಗಶೀಲ ಮುನಿಯಾಗ ಪಾಲಗನ ಯೋಗ ಶೀಲ 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 ಮುನಿಯಾಗ ಪಾಲ ಘನ ಯೋಗಶೀಲ ಹರ ಗಣಿತಾಧರ ಪ್ರಣುತಿಹರ ಜನಿತಾಧರ ಇನ ವಂಶ ದೀಪ ವಂಶದೀಪ ಮನು ವಂಶ ಭೂಪ ಇನ ವಂಶದೀಪ ಮನು ವಂಶ ಭೂಪ ಇನ ವಂಶದೀಪ ಮನು ವಂಶ ಭೂಪ ಇನ ವಂಶದೀಪ ಮನು ವಂಶ ಭೂಪ ಪ್ರಣುತಿಹರ ಜನಿತಾಧರ ಪ್ರಣುತಿಹರ ಪ್ರಣುತಾಧರ ಅಧಿವಾದಯ ಮೇ ಅಘೋತ್ತಮ ಶುಭದಿ ಸುಖದಿ ಶುಭದಿ ಸುಖದಿ ಪ್ರಣುತಿಹರ ರಘೋತ್ತಮ ರಾಮ ರಾಮ ರಾಮಚಂದ್ರ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ. ಪ್ರಭು ಆಯ್ತು ಪ್ರಭು. ಆಂಜನೇಯ ಇಲ್ಲಿ ಒಡೆಯ. ಬಾ.
ಇಲ್ಲಿ ಬಾ. ನೇನು ಜಾಂಬುವ ಅಂಗದ ಕಪಿವರನ್ನೊಳಗೊಂಡು ದಕ್ಷಿಣ ದಿಕ್ಕಿಗಾಗಿ ಹೋಗು. ನದಿ ಪ್ರಾಂತ್ಯಗಳಲ್ಲೂ ಪರ್ವತ ಪ್ರದೇಶಗಳಲ್ಲೂ ನಗರಗಳಲ್ಲೂ ಎಲ್ಲೂ ಮಾತೆಯು ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರು. ಕೇಳುತ್ತಿರುವೆಯೋ? ದಕ್ಷಿಣ ಸಮುದ್ರವನ್ನು ಸೇರು. ಅಲ್ಲಿ ಅಂಗಾರಕಿ ಎಂಬ ರಕ್ಕಸಿರುವಳು. ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಭೋಗಾವತಿ ನಗರವು ಸಿಗುವುದು. ಅಲ್ಲೂ ಮಾತೆಯನ್ನು ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದೆ ಹೋಗು. ಪಿತೃಲೋಕವು ಸಿಗುವುದು. ಅಲ್ಲಿಂದ ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯರಶ್ಮಿಯೂ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಮಾತೆಯ ಕುಶಲ ವಾರ್ತೆಯನ್ನು, ಆ ರಾವಣನ ನೆಲೆಯನ್ನು ತಿಳಿಯತಕ್ಕದ್ದು. ಅವಧಿ ಮೀರಿದ್ದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಇದು ಸುಗ್ರೀವಾಜ್ಞೆ. ಮಹದಾಜ್ಞೆ ಒಡೆಯ. ಸುಗ್ರೀವರಾಜ, ಪ್ರಭು, ಈ ನಾನಾ ದಿಕ್ಕುಗಳ ಪರಿಚಯ ನಿನಗೆ ಹೇಗೆ ಆಗಿದೆ? ಪ್ರಭು, ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬಂದಾಗ ನಾನಾ ಅದ್ಭುತಗಳನ್ನು ಕಂಡೆನು ಪ್ರಭು. ಪ್ರಭು, ಆಂಜನೇಯನೇ ಅಮಿತ ಪರಾಕ್ರಮಿಯು. ಈತನಿಂದಲೇ ಸ್ವಾಮಿ ಕಾರ್ಯವಾಗುವುದು ನಂಬಿಕೆ ಇರುವುದು. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಆಂಜನೇಯ, ಪ್ರಭು, ಸೀತಾನ್ವೇಷಣೆ ಕಾರ್ಯವನ್ನು ನೀನು ಸಾಧಿಸಬಲ್ಲೆಯಾ? ಪ್ರಭು, ಮಾರುತಿ, ಪ್ರಭು, ಶ್ರೀರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾ ರಸವಿಲ ಸತ್ಕಟ ಕ್ಷಮದೊಂದಿರೆ ರಾಮನೆ ನಿನ್ನಯ ಕರುಣಾ ರಸವಿಲ ಸತ್ಕಟಾಕ್ಷಮದೊಂದಿರೆ ಕ್ಷಣದ ಆರೋವಣನು ಸದೆ ಬಲಿದು ರಜನಕ ಜಯ ಕುಶಲವನು ತಂದೊಪ್ಪಿಸುವೆನು ಒಲವಿಂದ. ರಾಮ ರಾಮ ರಾಮಚಂದ್ರ ರಾಮ ಏನ್ ಹೇಳಿ ಸ್ವಾಮಿ? ಪ್ರಭು, ಮಾರುತಿ, ಸೀತಾನ್ವೇಷಣೆ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ ನನ್ನಲ್ಲಿ ಎಂದಿಗೂ ಇರುವಾಗ ಜಗನ್ಮಾತೆಯಾದ ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ರಾವಣನ ಬಲಾಬಲಗಳನ್ನು ತಿಳಿದು ಬರುತ್ತೇನೆ. ಅವಧಿಯು ಮುಗಿಯುವುದರೊಳಗಾಗಿ ಪ್ರಭು. ಆಂಜನೇಯ, ನೀನು ಜಾನಕಿಯನ್ನು ಕಂಡಾಗ ಅವಳನ್ನು ಶೋಧಿಸಿ ನೋಡಲು ಕೆಲವೊಂದು ಕುರುಹುಗಳನ್ನು ಹೇಳುತ್ತೆ. ಇಷ್ಟಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಬಹುಮುಖ್ಯವಾಗಿದೆ. ಪವನಾಸುತ ಗುಣಪೂರಿತ ಭಾರತಿ, ಪವನಾಸುತ ಗುಣಪೂರಿತ ಭಾರೈ ಸುಜನ ವಿನುತ ಸುಗುಣ ಭರಿತ ಸುರಚಿರನುತ ಚರಿತ ಪವನಾಸುತ ಗುಣಪೂರಿತ. ಭಾರತಿ, ಪ್ರಭು,
ದೇಶಗಳಲ್ಲಿ ವಿಘ್ನಗಳನ್ನು ನೀ ಭಂಗಿಸುತ್ತಲೇ ದೇಶಗಳಲ್ಲಿ ವಿಘ್ನಗಳನ್ನು ನೀ ಭಂಗಿಸುತ್ತಲೇ ತಿಂಗಳೊಳೊಮ್ಮೆಂಗನಗೆ ಉಂಗುರಮಿತ್ತಿಂಗದೆ ನೀ ತಿಂಗಳೊಳೊಮ್ಮೆಂಗನೆಗೆ ಉಂಗುರಮಿತ್ತಿಂಗದೆ ನೀ ಸಂಗಡ ಕುರುಹಂ ತರುತಲಿ ಮಂಗಳವಾತಯ ತರುತಲಿ ಬಾರೆ ಪವನಾಸುತ ಗುಣಪೂರಿತ ಬಾರೈ ಸುಜನ ವಿನುತ ಸುಗುಣ ಭರಿತ ಸುರಚಿರನುತ ಚರಿತ ಪವನಾಸುತ ಗುಣಪೂರಿತ ಮಾರುತಿ ಕೀರುತಿ ಇದು ಅಲ್ಲದೆ ಈ ಅಂಗುಲಿಮಾಲಿಯನ್ನು ಅವಳಿಗೆ ತೋರಿಸಿ ಅವಳಲ್ಲಿಯೇ ಉಳಿದಿರುವ ಅಭಿಜ್ಞಾನ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬರಬೇಕು, ಅವಧಿಯು ಮುಗಿದುರಳಗಾಗಿ. ಮಹದಾಜ್ಞೆ ಪ್ರಭು. ಮಾರುತಿ, ನನಗೆ ಮಂಗಳವಾರ, ನೀವಿನ್ನು ಹೋಗಿ ಬನ್ನಿ. ಕಪಿವೀರರೇ, ಇಂದಿನ ಮೊದಲುಗೊಂಡು ಮಾತೆಯವರ ಕುಶಲವಾರ್ತೆಯನ್ನು ತರುವ ತನಕ ನಾನು ಫಲಾಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಾಂಬಾಹಿದಯ ಅಗಗರ ಪರಮ ಕೃಪಾಳು ರಾಮಚಂದ್ರ ಮಾಂಬಾಹಿದಯ ಅಗಗರ ಪರಮ ಕೃಪಾಳು ಸಕಲ ಲೋಕದವನೇ ಸ್ವಾಮಿ, ಕ್ಷಮೆ ಇರಲಿ, ಮರೆತಿದ್ದೆನು. ಮಾತೆಯರ ದರ್ಶನವಾದಾಗ ತಮ್ಮ ವಿಷಯವೇನೆಂದು ತಿಳಿಸಲಿ. ಆಂಜನೇಯ, ಮಾತೆಯವರು ಕಂಡ ತಕ್ಷಣ ಈ ಲಕ್ಷ್ಮಣನ ಕೋಟಿ ಪ್ರಣಾಮಗಳನ್ನು ತಿಳಿಸಿ. ಮಹದಾಜ್ಞೆ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ, 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 ರಾಮ 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 ರಾಮ. ಗಗನವತಾಗಿ ಬಳುಕುವ ತುಂಗತರಂಗ ಸಂಗಮೇ, ಗಗನವತಾಗಿ ಕಳುಕುವ ಗಗನವತಾಗಿ ನೀರ್ ಪಳುಕುವ ತುಂಗತರಂಗ ಸಂಗಮೇ,
ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಸಜಯುಪುದೇ ಜರಿಯ ಬೀರಿ ಅಚ್ಚರಿಯ ಬೀರಿ ಜರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣ ವರಣೋ ಅಬ್ಬಬ್ಬ ಕಪಿವೀರರೇ, ನೋಡಿದಿರಾ ಈ ಶರದಿಯನ್ನ? ಈ ಶತಯೋಜನ ವಿಸ್ತೀರ್ಣ ಎಷ್ಟು ಭಯಾನಕವಾಗಿರುವುದು. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಲಂಘಿಸಿ ಯಾರು ಮಾದೇವರ ಕುಶಲವಾರ್ತೆಯನ್ನು ತರುವರೋ ಎಂಬುದನ್ನು ವಿಚಾರಿಸು ಅಂಗದ ಕುಮಾರ, ವಿಚಾರಿಸು. ನಳನೆ, ನೀನು ಎಷ್ಟು ಯೋಜನೆ ಆಡಬಲ್ಲೆ? ನೀಲನೆ, ನೀನು ಎಷ್ಟು ಯೋಜನವನ್ನು ಆಡಬಲ್ಲೆ? 20 ಯೋಜನ ಅಲ್ಲಬಲ್ಲೆ. ತಾತ, ನೀವು ಎಷ್ಟು ಯೋಜನವನ್ನು ಆಡಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಹಿಡೀ ಭೂಮಂಡಲವನ್ನೇ ಸುತ್ತಿ ಬಂದಿರುವುದು. ವಯಸ್ಸಾದ ಕಾರಣ ಹಾರಬಲ್ಲೆ, ಹಿಂತಿರುಗಿ ಬರಲಾರೆ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ, ನಾನು ಈ ಸಮುದ್ರವನ್ನೇ ಆಡಬಲ್ಲೆ. ಆದರೆ ಹಿಂದಕ್ಕೆ ಮಾತ್ರ ಬರಲ್ಲ. ಎಲ್ಲರಿಗೂ ಕೇಳಿದೆಯಲ್ಲ, ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಥಟ್ಟನ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಒಂದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ನೀನು ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರುವುದನ್ನು ಶಾಪ ಬಿದ್ದಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಮಾರ್ಗವಾಗಿದೆ. ಹೋಗಿರ, ನಿನಗೆ ರಾಮಾನುಗ್ರಹ ಉಂಟಾಗಿದೆ. ರಾಮ ಕಾರ್ಯದಲ್ಲಿ ನೀವು ಇಷ್ಟೊಂದು ಬೇಡಿಕೊಳ್ಳಬೇಕೆ? ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನ ಸಣ್ಣ ಕಾಲುಯೋಪಾದಿಯಾಗಿ ಲಂಘಿಸಿ ಮಾದೇವರ ಕುಶಲವಾರ್ತೆಯನ್ನು ತರುವುದಲ್ಲದೆ ರಾವಣನ ಬಲಾಬಲವನ್ನು ತಿಳಿದು ಬರುತ್ತೇನೆ. ಅವಧಿಯು ಮುಗಿಯುವುದರೊಳಗಾಗಿ ಅಲ್ಲಿವರೆಗೂ ನೀವು ಇಲ್ಲೇ ಕುಳಿತು ರಾಮಧ್ಯಾನ ಮಾಡುತ್ತೀರಿ. ಆಗಬಹುದೇ? ಲಂಘಿಪೆನಿ ವಾಧ್ಯಯ ಲಂಘಿಪೆನಿ ವಾಧ್ಯಯ ಲಂಘಿಸಿ ನೀರದ ಸಂಗದವರೆಗೂ ತುಂಗಬಲದಿ ನಾನೊಂದು ನಿಮಿಷದಿ ಲಂಘಿಪೆನಿ ವಾದ್ಯ ನಾನುರೆ ಅರುಷವಾಗಲಿ ಲಂಘಿತೇನೆ ವಾದ್ಯ ಪಾವನಾತ್ಮ ನಾರ ರಾಮ
ಆತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ನಿರಿಸುತ್ತಲೀ ಭಾವಾಂತರದಲ್ಲಿ ನಿರಿಸುತ್ತಲೀ ಶ್ರೀವರ ಪದರ ಜೀವವ ಸುಸ್ಥಿರ ಶ್ರೀವರ ಪದರ ಜೀವವ ಸುಸ್ಥಿರ ಆಗವ ವೀಕ್ಷಣ ಲಂಗಿ ಬೇನಿ ವಾದ್ಯ ಬದಲಿ ನಾನು ಅರುಷವಾದುಲಿ ಲಂಗಿ ಬೇನಿ ವಾದ್ಯ ವಾದ್ಯ ವಾಧ್ಯೇಯ ಜೈ ಜೈ ರಘುವೀರ ಸಮರ್ಥ ಜೈ ಜೈ ಹನುಮಾನ್ ಹನುಮಾನ್ ಜೈ ಶ್ರೀರಾಮ್ ರಾಮ 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 ಸೀತಾರಾಮ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣಿತಾನೆಣಿಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನನ ಪುರವಿದು ನಿಲುಕಿಸಿದೆ ಶ್ರೀ ರಾಮಚಂದ್ರನ ದಯದಿ ರಾಮಚಂದ್ರ ದಯದಿ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನೋ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನೋ ಚಂಡ ದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನೋ ಚಂಡದಾನವ ಮಂಡಲೇಂದ್ರನೋ ಕಂಡು ಹಿಡಿದುರಗಿಳುವೆ ಬಲ ಕಂಡು ಹಿಡಿದುರಗಿಳುವೆ ಬಲ ಕಳ್ಳನಾಲಂಕಾರ ನಗರ ನಡಿಮಂಡಲವನಿಗ ಕಳ್ಳನಾಲಂಕಾರ ನಗರವ ಕಂಡು ಗಗನ ತೊಲ್ಲುಕ್ಕಿತ್ತು ಗೆವ್ವ ಕಲ್ಲು ಲಗಳ ಮೇಲೆ ನಾನು ಜಯುಧೆ ಗಗನ ತೊಲ್ಲಕ್ಕಿತ್ತು ಗೆವ್ವ ಕಲ್ಲು ಲಗಳ ಮೇಲೆ ನಾನು ಗೆಯುತ್ತೆ ಗಗನ ತಲಕಿ ತೊಗೆವ ಕಲ್ಲು ಲಗಳ ಮೇಲೆ ನಾನು ಗೆಯುತ್ತೆ ಗಗನ ತಲಕಿ ತೊಗೆಗಳ ಮೇಲೆ ನಾಮ ಜಯತೆ ಗಗತಿಯೊಳಗ ಗಗತಿಯೊಳಗ ಶುಭನದಳದಿ
ಕಗತಿಯೊಳಗ ಸುಗನ ತರದಿ ಕಗತಿಯೊಳಗೆ 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 ಸುಗನ ತರದೆ ಕಗತಿಯೊಳಗೆ ಸುಗನ ತರದೆ ಕಗತಿಯೊಳಗೆ ಸುಗನ ತರದೆ ಕಗತಿಯೊಳಗ ಸುಗನ ತರದೆ ಕಗತಿಯೊಳಗೆ ಸುಗನ ತರದೆ ಕಗತಿಯೊಳಗೆ ಸುಗನ ತೆರೆದಿ ಕಗತಿಯೊಳಗೆ ಸುಗನ ತೆರೆದಿ ಕಗತಿಯೊಳಗೆ ಸುಗನ ತೆರೆದಿ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೇ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೇ ಕಣ್ಣನಾಲಂಕ ನಗರವ ಮುಳಿವಂತಲ ಬನಿದ ಕಣ್ಣನಾಲಂಕ ನಗರವ ತೊಳಪ ಹೇಮದ ಕಳ್ಳಶ ತತ್ತಿ ತಳತಳಿಸಿ ಗಗನವ ಬೆಳಗೆಯ ತೊಳಪ ಹೇಮದ ಕಳ್ಳಶ ತತ್ತಿ ತಳತಳಿಸಿ ಗಗನವ ಬೆಳಗಿರು ತೊಳಪ ಹೇಮದ ತಳತತಿ ತಳತಳಿಸಿ ಗಗನವ ಬೆಳಗಿರು ತೊಳಪ ಹೇಮದ ಕಳಜತಿ ತಳತಳಿಸಿ ಗಗನವ ಬೆಳಗಿರು ಚಲತ್ರಿಕೂಟ ಚಲತ್ರಿಕೂಟ ಜಲದ ಮೇಲೆ 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 ಈ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಬೆಚ್ಚಲಿ ಬದೈತ್ಯನ ನಗರವ ನಾನುರೇ ಬೆಚ್ಚಲಿ ಬದೈತ್ಯನ ನಗರವ ನಾನುರೇ ಕಣ್ಣನಾಲಂಕ ನಗರವ ಮಂಡಲವ ಕಣ್ಣನಾಲಂಕ
ಆಹಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಲಂಘಿಸಿ ಬರುವಾಗ ನನಗಡ್ಡಲಾದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ನುಂಗಲು ಬಂದ ನನ್ನ ಸಿಂಬಿಕೆಯ ಉದರವನ್ನು ಸೂಕ್ಷ್ಮದಿಂದ ಪುಕ್ಕು ಅವಳ ಉದರವನ್ನು ಸೀಳಿ ಬಂದಿತ್ತು. ಕರುಣಾಮಯಿ ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹದಿಂದಲ್ಲವೇ? ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದಿದ್ದೆ ಆದ ಪಕ್ಷದಲ್ಲಿ ನನಗೆ ಭಯವೆಂದರೇನು? ಇರಲಿ, ಪುರಪ್ರವೇಶ ಮಾಡುವೆನು. ಏನೀತನ ವೈಭವ! ಹೊರಗಿನ ಬಾಗಿಲೇ ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ, ಪುರಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ಸಣ್ಣದ ಪವಳದ ತೊನಗುನ ಮೀರಿದ ದಿನಕರ ನಾಟ್ಯಂ ತಡೆ ಬೆಳೆಯಿಲ್ಲದ ಸಣ್ಣದ ಪವಳದ ತೊನಗುನ ಮೀರಿದ ದಿನಕರ ನಾಟ್ಯಂ ತಡೆ ಬೆಳೆಯಿಲ್ಲ. ಚೆನ್ನಿನ ಕೋಟೆಯ ಹೊನ್ನಿನ ಹೊಳಪು, 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 ಚೆನ್ನಿನ ಕೋಟೆಯ ಹೊನ್ನಿನ ಹೊಳಪು. ಎನಿತು ಗಣದಿಮಿಗೆ ಸೋವಿಬುದಿಮಿಗೆ, ಎನಿತು ಗಣದಿಮಿಗೆ ಸೋಬಿಬುದುಮಿಗೆ, ಸೊಗಸೆ ನಗರವಿದು ಸೋಬಿಬುದುಮಿಗೆ, ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಇದೇನಿದು? ಪುರಪ್ರವೇಶ ಮಾಡುವನೆಂದರೆ ಯಾರೋ ದೈತ್ಯಾಕಾರವಾಗಿ ಮಲಗಿರುವಳಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವ. ರಾಮ ರಾಮ. ಹಾಳಾದ ಸೊಳ್ಳೆ ನೋಣ. ಈ ಹಾಳಾದ ಮನ್ಮಥನಿಗೆ ಬಹಳ ದಿನಗಳಿಂದಲೂ ನನ್ನ ಮೇಲೆ ಕಣ್ಣು. ಆ ನಿದ್ರೆಯಲ್ಲಿ ಬಂದವನೆಂದರೆ ಇಲ್ಲಿಯೇ ಬಂದು ಬಿಟ್ಟಿರೋನಲ್ಲ. ನಾಳೆ ಭೇಟಿಯಾಗೋಣ. ನನಗಾದ್ರೆ ನಿದ್ರೆ ಬಾಧಿಸ್ತಿರ್ಬೋದು. ಈ ದಿನ ಬೇಡ ಮನ್ಮಥ, ನಾಳೆ ನಾಳೆ ಭೇಟಿಯಾಗೋಣ. ನನ್ನ ರೂಪಲಾವಣೆಯನ್ನು ನೋಡಿ ಬಂದಿರುವನು. ಎಂತಹ ಸಕ್ಕರೆಯಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸ್ತಿರುವರಲ್ಲ. ಯಾರಾಗಿರಬಹುದು? ಇರಲಿ, ಒಮ್ಮೆ ನೋಡಿಯೇ ಬಿಡುವೆನು. ಎಂದಿಲ್ಲದ ನಿದ್ರೆ ಇಂದಿಯೂ ಬಾಧಿಸ್ತಿರುವುದಲ್ಲ.
ನಾನು ನೇಮಿಸಿರುವ ಪಹರೆಯವರೆಲ್ಲವೂ ಎಚ್ಚರವಾಗಿಯೇ ಇರುವರು. ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸೋರು ಯಾರಾಗಿರಬಹುದು? ಇರಲಿ, ಒಮ್ಮೆ ಪರಾಮರ್ಶೆ ಮಾಡಿಬಿಡುವನು. ಮರ್ಕಟ ಮಂಗಣ್ಣ ಮೊದಲೇ ಕಪಿಯಲ್ವೇ ಚೇಷ್ಟೆ. ತಾವಾರು? ಅಮ್ಮ, ತಮ್ಮ ನಾಮಾಂಕಿತವೇನು? ಈ ರೀತಿ ಈ ಅರ್ಧರಾತ್ರಿ ವೇಳೆಯಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅದೂ ಅಲ್ಲದೆ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ಅಮ್ಮ, ನಾನು ರಾಮಕಾರ್ಯಕ್ಕಾಗಿ ಬಂದಿರುವೆನು. ನನ್ನ ಹೆಸರು ಮಾರುತಿ, ಹನುಮಂತ, ಆಂಜನೇಯ ನಿಂತು. ನಾನು ಶ್ರೀರಾಮಚಂದ್ರನ ದೂತನು. ಅದಿರಲಿ, ತಮ್ಮ ಹೆಸರೇನು? ಸ್ವಲ್ಪ ಬೇಗ ಹೇಳಿದಿರಾ? ನಾನಾದರೂ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ಕಿಂಕಿಣಿ ಕಿಣಿಮಿಣಿ ಕುಣಿ ಕುಣಿ. ಅಮ್ಮ, ಈ ಸುಂದರವಾದ ಲಂಕಾ ನಗರವನ್ನ ಒಂದಾವರ್ತಿ ನೋಡಿ ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ. ಹೀಗೆ ಹೋಗಿ ಹಾಗೆ ಬಂದು ಬಿಡುವಿರೋ? ಪುರ ಪ್ರವೇಶ ಮಾಡಬೇಕಾದರೆ ಮೊದಲು ಇಲ್ಲಿ ಪ್ರವೇಶ ಮಾಡಬೇಕು. ಇಲ್ಲಿ ಅಂದರೆ ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿಯನ್ನು ಜಯಿಸಿದರೆ ಮಾತ್ರ ಪುರ ಪ್ರವೇಶ. ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ. ಅಮ್ಮ, ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಈ ಮೂರ್ತಿಗೆ ಎಲ್ಲವೂ ಸಾಧ್ಯವೆಂದು ತಿಳಿತಾಯಿ. ಹಾಗಾದ್ರೆ ಸಿದ್ಧನಾಗು. ಸಿದ್ಧನಾಗು? ಯುದ್ಧಕ್ಕೆ? ಯುದ್ಧಕ್ಕೆ ಯಾರೊಡನೆ? ನನ್ನೊಡನೆ. ಅಯ್ಯೋ, ನಿನ್ನೊಡನೆ? ಸ್ತ್ರೀಯೊಡನೆ ಯುದ್ಧವೇ? ಏಕೆ? ನಾನು ಮಾತೃ ಸ್ವರೂಪಳಲ್ಲವೇ? ನನ್ನ ಮೇಲೆ ಯುದ್ಧವನ್ನು ಮಾಡಬೇಕು. ಹಾಗೆ ಆಗಲಿ ತಾಯಿ. ಜಯಿಸುವುದಾದರೆ ಜಯಿಸು. ಪುರಪ್ರವೇಶ ಮಾಡಬೇಕಾದರೆ ಯುದ್ಧ ಮಾಡಲೇಬೇಕೆ? ಹೌದು. ಇರಲಿ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ. ನೀನಾದರೂ ಆಯುಧವನ್ನು ಹಿಡಿದಿದೆ, ನಾನು ನಿರಾಯುಧನು. ಏನು ಮಾಡುವುದು? ಒಂದು ಪಂಥದ ಮೇಲೆ ಮಾಡೋಣ ಯುದ್ಧವನ್ನ. ನೀನು ಸ್ತ್ರೀ ಆದ್ದರಿಂದ ಮೊದಲ ಪ್ರಾಧಾನ್ಯತೆ ನಿನಗೆ. ಹೌದು, ನಮ್ಮದೇ ಆದ್ಯತೆ. ಹೌದಪ್ಪ, ಹೌದು. ಆದ್ದರಿಂದ ನೀನು ಮೊದಲು 3 ಪ್ರಹರಗಳನ್ನು ನನಗೆ ಪ್ರಹರಿಸು. ರಾಮಾನುಗ್ರಹದಿಂದ ಬದುಕುಳಿದರೆ ನಿನಗೆ 1 ಗುದ್ದನ್ನು ಪ್ರಹರಿಸುವೆನು. ಒಪ್ಪಿಗೆಯೇ? ಒಪ್ಪಿದೆ ಮಾರುತಿ. ನಾನು ಮೊದಲು ನಿನಗೆ 3 ಪ್ರಹಾರಗಳನ್ನು ನೀಡಬೇಕು. ನೀನು ಬದುಕಿ ಉಳಿದರೆ. ಹೌದು ರೇ ಉಳಿದರಲ್ಲವೇ? ಕುಳಿತುಕೋ. ನಾನು ಬಹಳ ದಿನಗಳಿಂದ ಯಾರಿಗೂ ಪ್ರಹರಿಸಿರಲಿಲ್ಲ. ಜೈ ಶ್ರೀರಾಮ್. ಜೈ ಲಂಕೇಶ್ವರ. ಜೈ ಶ್ರೀರಾಮ್. ಓಹೋ, ನಾನಾದ್ರೂ ನಿದ್ರೆ ಮಂಪರಿನಲ್ಲಿ ಪ್ರಹರಿಸೇ ಇಲ್ಲ. ಇನ್ನು 2 ಪ್ರಹಾರಗಳಿರುವು. ಜೈ ಶಾಂಭವಿ. ಅಗ್ರಾಕ್ಷ ಮಗ್ರಾಕ್ಷ ಪುಡಿ ಆಗೋಯ್ತು. ಕಾರಣ ಸಮುದ್ರಕ್ಕೆ ಹಾಕ್ರ. ಜೈ ಶ್ರೀರಾಮ್. ಓಹೋ, ಈ ಮರ್ಕಟವು ಬಹಳ ಪ್ರಭಾವಶಾಲಿ ಅಲ್ಲದೆ ಪರಾಕ್ರಮಶಾಲಿ ಎಂದು ತೋರುತ್ತಿರುವುದು. ಇರಲಿ, ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಒಂದೇ ಬಾರಿಗೆ ಪ್ರಾರ್ಥಿಸಿ ಬಿಡುವನು.
ಜೈ ರಘುವೀರ ಸಮರ್ಥ. ಓಹೋ ಅಮ್ಮ, ಸಿದ್ಧಳಾಗಿರುವೆಯಾ? ಬಲೆ ಬಲೆ. ಅಲ್ಲವೇ ಅಲ್ಲವೇ, ಅಂದು ಪಿತಾಮಹನ ಹೇಳಿದ್ದನು, ಎಂದು ವಾನರ ವೀರನೊಂದು ನೀನು ಪರಾಜಿತಳಾಗಬೇ ಅಂದೇ ಲಂಕಾಪಟ ರಾವಣತಿ ರಾವಣನಿಗೆ ಅಪಜಯವೆಂದು. ಆದ್ದರಿಂದ ತಮ್ಮ ಒಂದೇ ಒಂದು ಪ್ರಹಾರದಿಂದ ನನಗೆ ಮುಕ್ತಿಯನ್ನು ಖಂಡಿಸಿ ಅಲ್ಲಿ ಕಾಣುವ ಸಮುದ್ರಕ್ಕೆ ನಮ್ಮ ದೇಹವನ್ನು ತಳ್ಳಿಬಿಡಿ. ಈ ಮಾರ್ಗವಾಗಿ ಹೋದರೆ ಪ್ರವೇಶವಾಗೋದು. ರಾಮಾನುಗ್ರಹದಿಂದ ರಾಮಕಾರ್ಯವನ್ನು ಸಾಧಿಸು ಮಾರುತಿ. ಆಗಬಹುದೇ? ಜೈ ಶ್ರೀರಾಮ್. ಜೈ ಜೈ ರಘುವೀರ ಸಮರ್ಥ.